ಧರ್ಮದರ್ಶನಲ್ಲಿ ಕಾಸು ಮಾಡಿದವರು ಧರ್ಮದರ್ಶನಲ್ಲಿ ಕಾಸು ಮಾಡಿದವರು ಸರ್. ಒರಿಜಿನಲ್ ರಾಮ ಜನ್ಮಭೂಮಿ ಹೋರಾಟ ಮಾಡಿದವರು ನಾನು. ನಮ್ಮ ಅಪ್ಪ ಕೊಟ್ಟಿದ್ದು ಮನೆಯನ್ನು ಕಳ್ಕೊಂಡು 300 ಜನ ಕರ್ಸೋಕೆ ಕರ್ಕೊಂಡು ಹೋಗಿದ್ದೆ. ಇವತ್ತು ನಾನು ಬೀದಿಲಿ ಇದ್ದೇನೆ ಸೇಲ್ಸ್ಮನ್ ಆಗಿ. ಸರ್ ಬಿಗ್ ಬಾಸ್ ನೋಡ್ತಾ ಇದ್ದೀರಾ? ಖಂಡಿತ ನೋಡೋದ ಸರ್. ಯಾಕೆ ಸರ್? ಅದು ನಮ್ಮ ದೇಶದ ಸಂಸ್ಕೃತಿನೇ ಅಲ್ಲ ಬಿಗ್ ಬಾಸ್ ಅಲ್ಲಿ ತೋರಿಸ್ತಾ ಇರೋದು. ಹೆಣ್ಮಕ್ಳನ್ನ ಚೆಂಗ್ಲು ಮಾಡೋದು, ಗಂಡು ಮಕ್ಳನ್ನ ಫರ್ಟ್ ಮಾಡೋದು, ಅದು ಬಿಟ್ಟರೆ ಬಿಗ್ ಬಾಸ್ ಅಲ್ಲಿ ಬೇರೆ ನಡೀತಲ್ಲ ಸರ್. ಅದು ಶ್ರೀಮಂತರು ಶೋಕಿಗೋಸ್ಕರ ಮಾಡ್ಕೊಳ್ಳೋವಂಥದ್ದು ಸಂಸ್ಕೃತಿ ಇಲ್ಲ ಸರ್. ಅದು ಕನ್ನಡ ಸಂಸ್ಕೃತಿ ಇಲ್ಲ. ಉದಾಹರಣೆಗೆ ಸುದೀಪ್ ಅವರು ಮಗಳೇನೆ ನಮ್ಮ ಮದರ್ ಟಂಗ್ ಮಲಯಾಳಿ ಅಂತ ಹೇಳಿದ್ದು ಎಲ್ಲ ಮಾಧ್ಯಮದವ್ರಿಗೂ ಗೊತ್ತಿದೆ. ಅದು ಅವ್ರ ಮದರ್ ಟಂಗ್ನ ಅವ್ರು ನಮ್ಮದು ಒಪ್ಕೊಳಕ್ಕೆ ಇಷ್ಟ ಇಲ್ಲ ಅಂದಮೇಲೆ ನಾವ್ಯಾಕೆ ಅವ್ನು ಒಪ್ಕೊಳಲ್ಲ? ನಮ್ಗೆ ಇಷ್ಟ ಆಗಲ್ಲ ಸರ್. ಅಲ್ಲ, ಶೋ ಚೆನ್ನಾಗಿದೆ, ಅದರಲ್ಲಿ ಒಂದಿಷ್ಟು ಪಾಠ ಲೆಸನ್ ಆಗುತ್ತೆ ಟಾಸ್ಕ್ಗಳಿಂದ ಅಂತ ಹೇಳ್ತಾರೆ. ಯಾವ ಟಾಸ್ಕಿಂಗ್ ಯಾವ ಪಾಠನೂ ಆಗಿಲ್ಲ ಸರ್. ಅಲ್ಲ, ಒಂದು ನಮ್ಮ ಕನ್ನಡದಲ್ಲಿ ಅಷ್ಟೇ ಅಲ್ಲಲ್ಲ, ಬೇರೆ ಎಲ್ಲ ಕಡೆನೂ ಮಾಡ್ತಾ ಇದ್ದಾರೆ. ಇಡೀ ಪ್ರಪಂಚದಲ್ಲಿ ಎಲ್ಲ ಮಾಡಲಿ ಬಿಗ್ ಬಾಸ್ ಅಂತ ಶೋನ ನಾನು ವಿರೋಧಿಸ್ತೀನಿ ಸರ್, ಕಡಾಖಂಡಿತವಾಗಿ. ಒಂದು ಮೇನ್ ರೀಸನ್ ಬರೀ ಅಷ್ಟಕ್ಕೆ ಅಂತಲ್ಲ, ಒಳ್ಳೆ ಕಂಟೆಸ್ಟೆಂಟ್ಗಳು ಬರ್ತಾರೆ, ಒಬ್ರಿಗೆ ಲೈಫ್ ಆಗುತ್ತೆ. ಎಷ್ಟೋ ಸ್ಪರ್ಧಿಗಳು ತಮ್ಮ ಲೈಫ್ ಕಟ್ಕೊಂಡಿದ್ದಾರೆ ಸರ್. ನಾನು ಅನ್ಕೊಂಡಾಗೆ ಬಿಗ್ ಬಾಸ್ ಇಂದ ಮಾಡಿದವರು ಯಾರು ಸೂಪರ್ ಸ್ಟಾರ್ ಆಗಿಲ್ಲ ಅಥವಾ ಯಾರು ದೊಡ್ಡ ಮಟ್ಟಕ್ಕೆ ಹೋಗೂ ಇಲ್ಲ. ಬರೀ ಶೋ ಆಫ್ ತೋರಿಸ್ತಾರೆ ಅಷ್ಟೇ ಹೊರತು. ಕಡೆಗೆ ನಿಮಗೆ ಉದಾಹರಣೆ ಕೊಡ್ಬೇಕಾದ್ರೆ ಹುಚ್ಚ ವೆಂಕಟ್ ಥರ ಸ್ಟಾಪ್ ಆಗುವಂಥವ್ರಿದ್ದಾರೆ. ಪ್ರಥಮ್ ಎಲ್ಲೋದ ಸರ್, ಅವನು ಕಾಣಿಸ್ತಾ ಇಲ್ಲ ಅವಾಗ ಎಲ್ಲೂ. ಹೀರೋ ಆಗಿ ಮಾಡ್ತಾ ಇದ್ದಾರೆ. ಬಿಗ್ ಬಾಸ್ ಹೋಗಿ ಬಂದ್ಮೇಲೆ ಹೀರೋ ಆಗಿ ಕಾಣಿಸ್ಕೊಳ್ತಾ ಇದ್ದಾರೆ. ಹೀರೋ ಮಾಡಿ 2 ಫಿಲಮ್ ಫ್ಲಾಪ್ ಆಯಿತು ಸರ್. ಬಿಗ್ ಬಾಸಲ್ಲಿ ಮಾಡದೇ ಇದ್ದದ್ದು ಎಷ್ಟೋ ಫಿಲಮ್ ಪಾಸ್ ಆಗಿದೆ ಸರ್. ನಾನು ಸರ್ ಬಿಗ್ ಬಾಸ್ನ ಏನಕ್ಕೆ ವಿರೋಧಿಸ್ತೀನಿ ಅಂದರೆ, ಬಿಗ್ ಬಾಸ್ ಅಂತದ್ರಲ್ಲಿ ನಮ್ಮ ಸಂಸ್ಕೃತಿ ಇಲ್ಲ ಸರ್. ಅದು ಕನ್ನಡ ಸಂಸ್ಕೃತಿ ಇಲ್ಲ. ಉದಾಹರಣೆಗೆ ಸುದೀಪ್ ಅವರು ಮಗಳೇನೆ ನಮ್ಮ ಮದರ್ ಟಂಗ್ ಮಲಯಾಳಿ ಅಂತ ಹೇಳಿದ್ದು ಎಲ್ಲ ಮಾಧ್ಯಮದವ್ರಿಗೂ ಗೊತ್ತಿದೆ. ಅದು ಅವ್ರ ಮದರ್ ಟಂಗ್ನ ಅವ್ರು ನಮ್ಮದು ಒಪ್ಕೊಳಕ್ಕೆ ಇಷ್ಟ ಇಲ್ಲ ಅಂದಮೇಲೆ ನಾವ್ಯಾಕೆ ಅವ್ನು ಒಪ್ಕೊಳಲ್ಲ? ಅಲ್ಲಲ್ಲ, ಆ ರೀತಿ ಹೇಳಿದ್ದಲ್ಲದವರು ಕನ್ನಡ ಭಾಷೆ ನಮ್ದು ಮದರ್ ಟಂಗ್ ಅನ್ನೋ ರೀತಿಯಲ್ಲಿ ತಾಯಿ ಭಾಷೆ ಸರ್. ಹಂಗೆ ಹೇಳಿಲ್ಲ ಸರ್, ಮೂರು ತಾಯಿ ಭಾಷೆ ಇಲ್ಲ, ಹಂಗೆ ಹೇಳಿಲ್ಲ ಸರ್. ನಮ್ಮ ಮದರ್ ಟಂಗ್ ಮಲಯಾಳಿ ಅಂತ ಹೇಳಿದ್ದಾರೆ ಸರ್. ಅದು ಬಿಡಿ, ಅವ್ರು ಆ ಕಡೆಗೆ ಆಯಿತು. ಬಿಗ್ ಬಾಸ್ ಕಡೆಗೆ ಬಂತು ಅಂದರೆ, ಬಿಗ್ ಬಾಸ್ ಅಂತ ಶೋ ನಮ್ಮ ಕರ್ನಾಟಕ ಮತ್ತು ನಮ್ಮ ಕನ್ನಡ ಸಂಸ್ಕೃತಿ, ನಮ್ಮ ಕನ್ನಡ ನೆಲಕ್ಕೆ ತಕ್ಕದಾದಂತಲ್ಲ. ಹಂಗೆ ನಾವು ಮಾಡೋಂಗಿದ್ರೆ ಕನ್ನಡ ಸಂಸ್ಕೃತಿನ ಎತ್ತಿರ್ತಕ್ಕಂಥದ್ದು ಕುವೆಂಪು ಬಗ್ಗೆ, ರನ್ನನ್ ಬಗ್ಗೆ, ಪಂಪನ್ ಬಗ್ಗೆ, ಹೊನ್ನನ್ ಬಗ್ಗೆ, ಜನ್ನನ್ ಬಗ್ಗೆ, ಅಂಥವ್ರ ಬಗ್ಗೆ ಶೋ ಮಾಡಲಿ ಸರ್. ಯಾವನ ನಮ್ಮ ಕಣ್ಣಿಗೆ ಕಾಣ್ತೀರ ಕರ್ಕೊಂಬಂದ್ಬಿಟ್ಟು ತಟ್ಟೆ ತಗೊಳ್ಳಿ ಇನ್ನೊಂದು ಮಾಡೋ ಅದೆಲ್ಲ ಅವಶ್ಯಕತೆ ಇಲ್ಲ ಸರ್. ಈಗ ಬಂದಂಥ ಸ್ಪರ್ಧಿಗಳು ಚೆನ್ನಾಗಿದ್ದಾರೆ ಅಂತೀರಾ? ಯಾವ ಸ್ಪರ್ಧಿ ಯಾರು ತಾನೇ ಗೊತ್ತಿಲ್ಲ ಸರ್. ನೋಡಿದಿರ? ನೋಡೇ ಇಲ್ಲ, ನೋಡ್ತಾ ಇಲ್ಲ ಸರ್. ಮೂರು ಬಿಗ್ ಬಾಸ್ ನೋಡ್ತಾ ಇಲ್ಲ. ಲಾಯರ್ ಜಗದೀಶ್ ಅವ್ರು ಗೊತ್ತಾ ನಿಮ್ಗೆ? ಲಾಯರ್ ಜಗದೀಶ್ ಬಗ್ಗೆ ಗೊತ್ತಿಲ್ಲ ಅಂದ್ರೂ ಅವಾಗ ವಿವಾದ ಮಾಡ್ತಿರ್ತಾರೆ. ಪಾರ್ಟ್ ಟೈಮ್ ಲಾಯರು ಫುಲ್ ಟೈಮ್ ವಿವಾದ. ಪಾರ್ಟ್ ಟೈಮ್ ಲಾಯರು ಫುಲ್ ಟೈಮ್ ವಿವಾದ. ಈಗ ಚೈತ್ರ ಕುಂದಾಪುರ ಅವ್ರು ಬಂದಿದ್ದಾರೆ ಸರ್. ಚೈತ್ರ ಕುಂದಾಪುರ ಅವರು ದೊಡ್ಡ, ನಿಮ್ಗೆ ಗೊತ್ತಲ್ಲ ಸರ್, ಅವರೆಲ್ಲ ದೊಡ್ಡ ದೊಡ್ಡ ಕೇಸಲ್ಲಿ ಧರ್ಮದರ್ಶನಲ್ಲಿ ಕಾಸು ಮಾಡಿದವರು. ಧರ್ಮದರ್ಶನಲ್ಲಿ ಕಾಸು ಮಾಡಿದವರು ಸರ್. ಒರಿಜಿನಲ್ ರಾಮ ಜನ್ಮಭೂಮಿ ಹೋರಾಟ ಮಾಡಿದವರು ನಾನು. ನಮ್ಮ ಅಪ್ಪ ಕೊಟ್ಟಿದ್ದು ಮನೆಯನ್ನು ಕಳ್ಕೊಂಡು 300 ಜನ ಕರ್ಸೋಕೆ ಕರ್ಕೊಂಡು ಹೋಗಿದ್ದೆ. ಇವತ್ತು ನಾನು ಬೀದಿಲಿ ಇದ್ದೇನೆ ಸೇಲ್ಸ್ಮನ್ ಆಗಿ. ಯಾವ BJP ಪಕ್ಷನೂ ನಾನು ಬಂದು ನೋಡಿಲ್ಲ ಸರ್, ಯಾವ ರಾಮನೂ ಬಂದು ನೋಡಿಲ್ಲ. ಈ ಚೈತ್ರ ಕುಂದಾಪುರ ಅಂತ ಈ ಥರದ ಜನ ನೋಡಿ, ಒರಿಜಿನಲ್ ಹಿಂದೂ ಮಾರಾಟಗಾರ, ಇವತ್ತು ಕನ್ನಡ ಮಾರಾಟಗಾರರು ಉಟ್ಕೊಂಡಿದ್ದಾರೆ. ಹಂಗೆ ಒರಿಜಿನಲ್ ಹಿಂದೂ ಮಾರಾಟಗಾರರು ಉಟ್ಕೊಂಡಿದ್ದಾರೆ. ವಿವಾದಾತ್ಮಕ ಲಾಯರು ಇವರೆಲ್ಲ ಬಂದು ಜನಕ್ಕೆ ಕ್ಯಾನ್ಸರ್ ಕೊಡ್ತಾರೆ, ಏನೋ ಸೂಚನೆ. ಜೈಲಿಗೆ ಹೋಗಿ ಬಂದವ್ರೆ ಸರ್. ಜೈಲಿಗೆ ಹೋಗಿ ಬಂದರೆ ಉದ್ಧಾರ ಆಗೋದು ನಮ್ಮ ದೇಶದಲ್ಲಿ. ಜೈಲಿಗೆ ಹೋಗಿ ಬಂದ್ರೆ ಉದ್ಧಾರ ಆಗೋದು. ಜೈಲಿಗೆ ಹೋಗಿಲ್ಲ ನಮ್ಮ ಥರ ಬೀದಿಲಿ ಇರಬೇಕು ಸರ್. ಕಾಮನ್ ಪೀಪಲ್ಗಳನ್ನ ತಗೊಳ್ಳಲ್ಲ, ಬರೀ ಸೆಲೆಬ್ರಿಟಿಗಳು. ಹೌದೌದು ಸರ್. ಕಾಮನ್ ಪೀಪಲ್ನ ಫೇಸ್ ಮಾಡೋ ಯೋಗ್ಯ ಇಲ್ಲ ಸರ್, ಅವರಿಗೆ ಕೆಪಾಸಿಟಿ ಇಲ್ಲ. ಯಾಕೆಂದರೆ ಕಾಮನ್ ಪೀಪಲ್ಗೆ ಇವನ ಫುಟ್ಬಾಲ್ ವ್ಯಾಪಾರ ಕೇಳಿ ಸಾಮಾನ್ಯ ಜ್ಞಾನ ಇದೆ. ಅವ್ರು ಬಡವನು ನೋಡಿರ್ತಾರೆ, ಶ್ರೀಮಂತರು ಎಲ್ಲರೂ ನೋಡಿರ್ಬೋದು. ಶ್ರೀಮಂತ ನೋಡಿರ್ತಾರೆ, ನಂತರ ಬಡ ಸೇಲ್ಸ್ಮನ್ ನೋಡಿರ್ತಾರೆ. ಆ ಥರ ಹಂಗಿದ್ದಾಗ ಅಂಥವ್ರನ್ನ ತೊಗೊಳಲ್ಲ ಸರ್. ಶ್ರೀಮಂತರ ಮನೆಯವರು ಸೆಲೆಬ್ರಿಟೀಸು ಕೋಟಿ ರೂಪಾಯಿ ಇದ್ದು ಇನ್ನೊಂದು ಕೋಟಿ ಗೋಲ್ಡ್ ಸುರೇಶ್, ಗೋಲ್ಡ್ ಮ್ಯಾನ್ ಬಂದಿದ್ದಾರಲ್ಲ, ಗೋಲ್ಡ್ ಸುರೇಶ್ ಅಂತ ಹೇಳಿ ನೋಡಿದ್ರೆ ಬಂಗಾರ 3 kg ಬಂಗಾರನೇ ಅವ್ರ ಮೈಮೇಲೆ ಬಟ್ಟೆನೇ ಹಾಕೋಗಿಲ್ಲ, ಬರೀ ಪಗಾರನೇ ಹಾಕಬೇಕು. ಅವ್ರದ್ದು ರೆಕಾರ್ಡ್ ಇದೆ ಅಂತ. ಈಗ ಮುಂದೆ ಅದೇ ಮಾಡ್ಬೇಕಂತಿದ್ದಾನಂತೆ, ಬಂಗಾರದ ಹಂಗೆ ತೊಡ್ಬೇಕು ನಾನು ಅಂತ ಹೇಳಿ. ಅಂತವ್ರು ಬಿಗ್ ಬಾಸ್ ಬಂದಿದ್ದಾರೆ. ಅಲ್ಲ, ಬಂಗಾರ ಹುಡುಗಿಯ ತೊಡ್ಕೊಳ್ಳೋದು ಇತ್ತು ಅಂದ್ರೆ ಆ ಬಂಗಾರ ಇದೆಯಲ್ಲ, ಆ ಬಂಗಾರನ ಕಳಿಸಿ ಅವ್ರ ಹತ್ರ ಕೆಲಸ ಮಾಡ್ತಾರೆ ನೋಡಿ. ಅವ್ರ ಮನೆ ಹೆಣ್ಮಕ್ಳು ಮದುವೆ ಕೊಡಲಿ, ಅವ್ರು ಭಾಳ ಬಂಗಾರ ಆಗತ್ತೆ. ಅದು ಬಿಟ್ಟು ಬಂಗಾರ ಮೈಮೇಲೆ ಹಾಕೊಂಡು ಏನು ಪ್ರಯೋಜನ ಇಲ್ಲ ಸರ್. ಓಕೆ, ಥ್ಯಾಂಕ್ ಯು ಸರ್. ಸುದೀಪ್ ಸರ್ಗ ನಿನಗೆ ನಿಜ, ಸುದೀಪ್ ಸರ್ಗೆ ನಿಜವಾಗ್ಲೂ ಕರ್ನಾಟಕ ಕನ್ನಡ ಸಂಸ್ಕೃತಿ ಅದ್ರ ಬಗ್ಗೆ ನಿಮ್ಗೆ ನಿಜವಾಗ್ಲೂ ಕಾಳಜಿ ಇದ್ದರೆ ಕನ್ನಡ ಸಂಸ್ಕೃತಿನ ಬಿಂಬಿಸ್ತಕ್ಕಂಥ ಕಾರ್ಯಕ್ರಮ ಮಾಡಿ. ಕುವೆಂಪು, ಕಾರಂತು, ಎಂತೆಂಥ ಮಹಾನ್ ಕವಿಗಳಿದ್ದಾರೆ. 8 ಜ್ಞಾನಪೀಠ ಪ್ರಶಸ್ತಿ ಬಂದಿದೆ ಕನ್ನಡಕ್ಕೆ. ಅಂಥವ್ರ ಕಥೆಗಳನ್ನ, ಅಂಥವ್ರು ಒಂದು ಇದನ್ನು ತಗೊಂಬಂದು ತೋರಿಸಿ, ಅದ್ಬಿಟ್ಟು ಯಾವನೋ ಒಬ್ಬ ಕುಣಿತಾನೆ ಅನ್ನೋದನ್ನು, ಇನ್ನೊಬ್ಬ ಕುಣಿತಾನೆ ಅನ್ನೋದನ್ನು ಕರ್ಕೊಂಬಂತಕ್ಕಂಥ ಅವಶ್ಯಕತೆ ನಮ್ಮ ಕನ್ನಡಕ್ಕೆ ಖಂಡಿತ ಇಲ್ಲ ಮೇಡಮ್. ಓಕೆ, ಥ್ಯಾಂಕ್ ಯು. ನಿಮ್ದು ಯಾವ ಚಾನಲ್ ಸರ್?